ಏ, ಊಟ ಮಾಡಿ ಬನ್ನಿ. ಬೇಡ ದೇವ್ಗೆ, ನೀವುಗಳು ಹೋಗಿ ಊಟ ಮಾಡಿ. ಮಗಳ ಮೇಲೆ ಸಿಟ್ ಮಾಡ್ಕೊಂಡು ಊಟ ಬೇಡ ಅಂತ ಹೇಳೋ ತಂದೆನ ಲೋಕದಲ್ಲಿ ನಿನ್ನೊಬ್ಬನ್ನೇ ಕಣೋ ನಾನು ನೋಡಿದ್ದು. ನೋಡಮ್ಮ, ಮೊದಲನೇದಾಗಿ ನಾನು ತರ್ಪಣ ಬಿಟ್ಟು ಶ್ರಾದ್ದ ಮಾಡಿರೋ ಹುಡುಗಿಗೆ ಮನೆ ಒಳಗೆ ಸೇರಿಸಿದ್ದು ನನ್ನ ಮೊದಲನೇ ತಪ್ಪು. ದೇವ್ಕಿ ರಾಧಿಕಾ ಮಾತು ಕೇಳ್ಕೊಂಡು ನಾನಾ ತಪ್ಪು ಮಾಡಿದೆ. ಇವರಿಬ್ಬರು ಮಾತು ಕೇಳಿ ನನ್ನ ಮನಸ್ಸು ದುರ್ಬಲ ಆಗೋಯ್ತು. ಅಪ್ಪ, ಬೇಡ ಕುಸೆ, ಇನ್ನು ಈ ವಿಷಯದಲ್ಲಿ ಯಾವುದೇ ತರವಾದ ಚರ್ಚೆನೂ ಬೇಡಮ್ಮ. ಮೊದಲು ಆ ಹುಡುಗಿನ ಆಚೆ ಕಳಿಸಿ. ಶ್ರೀ, ಬೇಡ ದೇವ್ಕಿ, ಮದುವೆ ಸಮಯದಲ್ಲಿ ಯಾವುದೇ ತರವಾದ ಅಪಶಕುನಗಳಾಗೋದು ನನಗಿಷ್ಟ ಇಲ್ಲ. ಅಪ್ಪ, ನಾನು ಹೋಗ್ತೀನಿ. ಇನ್ಯಾವತ್ತೂ ಬರಲ್ಲ. ಸರೆ ಧನಿ ಸರೆ ಧನಿ ಸರೆ ಧನಿ ಸರೆ ಧನಿ ಗ ವಿಶಾಖ, ಬೇಡ ಕಣೆ, ನೀನ್ ಎಲ್ಗೂ ಹೋಗ್ಬೇಡ ವಿಶಾಖ. ಕುಸೆ, ದಯವಿಟ್ಟು ಅವ್ರನ್ನ ತಡಿಬೇಡ. ನಿಜ 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 ಪೂರ್ಣ, ಹೆತ್ತು ಮಗಳನ್ನ ಹೋಗುತ್ತೇನೋ, ಎಂತ ಕಲ್ ಮನಸ್ಸು ನಿಂದು. ಈ ಅಪರಾತ್ರಿನಲ್ಲಿ ಹೆಣ್ಣು ಮಗಳನ್ನ ಹೋಗು ಅಂತೀಯಲ್ಲೋ, ಅವಳೆಲ್ಲ ಹೋಗ್ಬೇಕು. ಹೆತ್ತವರಿಂದ ಕೂಡ ಅನಾಥೆ ಆಗ್ಬಿಟ್ಲು ನನ್ ಕಂದ. ಆಯ್ತಮ್ಮ, ಇನ್ನು ನೀನ್ ಅಳು ಶುರು ಮಾಡಬೇಡ. ನೋಡ್ದೇವ್ಕಿ, ಇವತ್ತು ಒಂದು ರಾತ್ರಿ ಅವರು ಇಲ್ಲೇ ಇರಲಿ. ನಾಳೆ ಬೆಳಗ್ಗೆ ಶಾಸ್ತ್ರಗಳ ಪ್ರಾರಂಭ ಆಗೋದಕ್ಕೂ ಮುಂಚೆ ಅವರು ಇಲ್ಲಿ ಇರ್ಕೂಡ್ದು. ಹಲೋ, ರಾಧಿಕಾ? ಹಲೋ,
ಅಳ್ತಾ ಇದೀಯಾ? ಯಾಕೆ? ವಿಶಾಖ ವಾಪಸ್ ಹೋಗ್ತಿದ್ದಾಳೆ. ಪಾಪ ಅವಳು ನಮ್ಮ ಮದುವೆ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ಲು. ಅವಳು ಬಂದಿದ್ದಾಳೆ ಅಂತ ನನಗೂ ತುಂಬಾ ಖುಷಿಯಾಗಿತ್ತು. ಆದ್ರೆ ಅಪ್ಪ ಅವಳಲ್ಲಿ ಇರಬಾರ್ದು ಅಂತ ಹೇಳ್ತಿದ್ದಾರೆ. ರಾಧಿಕಾ, ಸಮಾಧಾನ ಮಾಡ್ಕೋ. ನಾವು ಪ್ರೀತಿ ಮಾಡಿದ್ದೆ ದೊಡ್ಡ ತಪ್ಪಾಗೋಯ್ತಾ? ನಮ್ಮ ಮದುವೆಯಿಂದಾಗಿ ವಿಶಾಖ ಅವಳಪ್ಪ, ಅಮ್ಮ, ಅಜ್ಜಿ ಎಲ್ರಿಂದನೂ ದೂರ ಆಗ್ತಿದ್ದಾಳೆ. ನಮ್ ಪ್ರೀತಿಯಿಂದ ನಮ್ಗಷ್ಟೇ ಒಳ್ಳೇದಾದ್ರೆ ಸಾಕ? ಪಾಪ ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ, ಎಲ್ಲ ನನ್ ದುರದೃಷ್ಟ. ಅಕ್ಕ ಅನ್ನೋ ಪ್ರೀತಿ ಒಂದ್ ಕಡೆ, ಅಪ್ಪ ಅನ್ನೋ ಅಭಿಮಾನ ಒಂದ್ ಕಡೆ, ನಮ್ಮಿಬ್ರ ಪ್ರೀತಿ ಇನ್ನೊಂದ್ ಕಡೆ. ನಂಗಂತೂ ದಿಕ್ಕೆ ತೋಚ್ತಿಲ್ಲ. ರಾಧಿಕಾ, ವಿಶು, ಏನು? ಅಜ್ಜಿ, ರಾಧಿಕಾಗೆ ಫೋನ್ ಮಾಡಿದ್ದೆ. ನನಗಲ್ಲಿ ವಿಶಾಖ ನೋಡಿ ಕೋಪ ಬಂತು. ನಿನಗೂ ಬೇಜಾರಾಗಿರ್ಬೇಕಲ್ವೇನು? ಬೇಜಾರಾಗಿತ್ತು, ಆದರೆ ರಾಧಿಕಾನ್ ಜೊತೆ ಮಾತಾಡಿದ್ಮೇಲೆ ಅವಳು ಹೇಳಿದ್ದೆ ಸರಿ ಅನಿಸ್ತು ಅಜ್ಜಿ. ರಾಧಿಕಾ ಏನ್ ಹೇಳಿದ್ಲು? ವಿಶಾಖ ಮದುವೆ ಮುಗಿಸ್ಕೊಂಡು ಹೋಗ್ಲಿ ಅಂತ ಹೇಳಿದ್ಲು. ಏನು? ವಿಶಾಖ ನಿಮ್ ಮದ್ವೆಗಿರ್ಬೇಕಾ? ಏನಾಗಿದೆ ನಿಮ್ಮಿಬ್ರಿಗೂ? ಅಜ್ಜಿ, ನಾನು ವಿಶಾಖ ಹೇಗಿದ್ರು ಬೇರೆ ಆಗಿದ್ದೀವಿ. ಅವಳಿವಾಗ ರಾಧಿಕನ ಅಕ್ಕನಾಗಿ ಆ ಮನೆಗೆ ಬಂದಿದ್ದಾಳೆ. ಅವಳು ನಲ್ಲಿಂದ ಹೋಗು ಅನ್ನೋದು ತಪ್ಪಾಗಲ್ವಾ? ವಿಶಾಖ ನಿನಗೆ ದ್ರೋಹ ಮಾಡಿದಾಳೋ? ನಿನ್ ಕಣ್ಣಲ್ಲೇ ನೀರ್ ಬರೋ ಹಾಗೆ ಮಾಡಿದ್ದಾಳೆ. ಅದನ್ನೆಲ್ಲ ಮರೆಯೋಕ್ಕಾಗತ್ತಾ? ಆದ್ರೆ ಅಜ್ಜಿ, ನಾನು ಇಷ್ಟಪಟ್ಟಿರೋ ಹುಡುಗಿ ನನಗೆ ಸಿಕ್ಕಿದ್ಲಲ್ಲ. ನನಗೆ ರಾಧಿಕಾ ಅಂದ್ರೆ ಜೀವ. ಅವಳಿಗೋಸ್ಕರ ಹಿಂದಾಗಿದ್ನೆಲ್ಲ ಮರೆಯೋದಕ್ಕೆ ನಾನು ಸಿದ್ಧ. ಅಕ್ಕನ್ನ ಮನೆಯಿಂದ ಹೊರಗೆ ಹಾಕಿ ತಾನ್ ಮದ್ವೆ ಆಗೋಕೆ ರಾಧಿಕಾಗೆ ಹೇಗ್ ಮನ್ಸು ಬರುತ್ತೆ ಹೇಳಿ? ಮದ್ವೆಗ್ ಬಂದ್ ನೆಂಟ್ರು ಇದನ್ನೆಲ್ಲ ಒಪ್ಪಲ್ಲ. ತಲೆಗೆ ಒಂದೊಂದು ಮಾತಾಡ್ತಾರೆ ಕಣೋ. ವಿಶು, ಒಟ್ನಲ್ಲಿ ವಿಶಾಖ ಈ ಮದ್ವೆಗೆ ಬರಬಾರ್ದು ಅಷ್ಟೇ. ಅತ್ತೆ, ವಿಶು ಸಂತೋಷವಾಗಿರ್ಲಿ ಅಂತ ತಾನೆ ನಾವೀ ಮದ್ವೆಗೆ ಒಪ್ಪಿಗೆ ಕೊಟ್ಟಿರೋದು. ಹೌದು ರುಕ್ಕು, ಆ ಸಂತೋಷ ಹಾಳಾಗ್ಬಾರ್ದು ಅಂತಾನೆ
ಅವಳಲ್ಲಿ ಇರಬಾರ್ದು ಅಂತ ಹೇಳಿದ್ದು. ಅತ್ತೆ, ಈಗ ವಿಶುನೇ ಹೇಳ್ತಾ ಇದ್ದಾನಲ್ಲ ವಿಶಾಖ ಇಲ್ಲಿರ್ಲಿ ಅಂತ. ಹಳೇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಹಾಗೆ ಸಾಧಿಸೋದ್ರಲ್ಲಿ ಏನ್ ಅರ್ಥ ಇದೆ ಹೇಳಿ? ತನಧೀಂ ತನಧೀಂ ತಾಂ ತಧಿರನಾ ತನಧೀಂ ತನಧೀಂ ತಾಂ ತಧಿರನಾ ತನಧೀಂ 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 ಧೀಂ ತಾಂ ತನ. ದೇವ್ಕಿ ದೇವ್ಕಿ ನೆಂಟ್ರೆಲ್ಲ ಬರಕ್ ಮುಂಚೆ ಆ ನೆಂಟ್ರನ್ನ ಆಚೆ ಹೋಗ್ದಕ್ಕೆ ಹೇಳು. ವಿಷಕ ಹೋಗ್ಬೇಡ ಕಣೆ, ಹೋಗ್ಬೇಡ ಬರೀ ಬಿಟ್ಟು ಹೋಗ್ಬೇಡಮ್ಮ. ವಿಶಾಖ ಹೋಗ್ಬೇಡ, ವಿಶಾಖ ಮತ್ತೆ ಹೇಳು ವಿಶಾಖ ಹೋಗ್ಬೇಡಮ್ಮ, ನೀನ್ ಬಿಟ್ಟಿರಕ್ಕಾಗಲ್ಲ ಹೋಗ್ಬೇಡ. ಹೋಗ್ಬೇಡಮ್ಮ. ಸರಿ ಗ ಗ ಗ ಗ ಗ ಗ ಗ ನಿ ಸರಿ ಸರಿ ಗ ಗ ಗ ಗ ಗ ಗ ಗ ನಿ ಸರಿ ದಪಮ ಮಗ ದಪಮ. ರಾಧಿಕಾ, ಈ ವಿಚಾರದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ. ಅವರು ಮನ್ನಿರೋದಕ್ಕೆ ನಾನು ಒಪ್ಪೋದು, ಸರಿನಾ? ಮಾವ, ಅಂದ್ರೆ ಬನ್ನಿ ಬನ್ನಿ ಹೇಳಿ. ಮಾವ, ಮೊದಲು ನಾನು ನಿಮ್ಮನ್ನ ಕ್ಷಮೆ ಕೇಳಬೇಕು. ಕ್ಷಮೆನಾ? ಯಾಕೆ? ನಿಮ್ಮ ಮನೆ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋ ಅಧಿಕಾರ ನನಗಿಲ್ಲ. ಆದರೂ ಈಗದು ಅನಿವಾರ್ಯ ಆಗ್ಬಿಟ್ಟಿದೆ. ಎಂಥ ಮಾತು ಹೇಳ್ತಾ ಇದ್ರ ಅಳಿಯಂದ್ರೆ? ಅಳಿಯಂದ್ರು ಅಂದ್ರೆ ಮನೆ ಮಗನ್ ಥರ. ಈಗ ನೀವು ನಮ್ಮ ಮನೆಯವರೇ ಆಗಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನೇರವಾಗಿ ಹೇಳಿ, ಪರವಾಗಿಲ್ಲ. ಏನ್ ವಿಷಯ? ಮಾವ, ವಿಶಾಖನ ಮನೆಯಿಂದ ಕಳಿಸೋ ಮುಂಚೆ ಅಮ್ಮನ ಜೊತೆ ಒಂದೇ ಒಂದ್ಸರಿ ಮಾತಾಡ್ಬೇಕಂತ. ಮನೆಯಲ್ಲಿ ಕಾರ್ಯಕ್ರಮ ಇದ್ದಿದ್ರಿಂದ ಅವರೇ ಖುದ್ದಾಗಿ ಬರೋಕ್ಕಾಗಲಿಲ್ಲ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ದಯವಿಟ್ಟು ಒಂದೇ ಒಂದ್ಸರಿ ಮಾತಾಡಿ ಮಾವ.
ಹಲೋ, ಹರಿ ಓಂ. ನಮಸ್ಕಾರ. ತಿಳುವಳಿಕೆಲಿ ವಯಸ್ಸಲ್ಲಿ ನೀವು ನಮ್ಗಿಂತ ದೊಡ್ಡವರು. ನಿಮಗೆ ಬುದ್ಧಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ನಿನ್ನೆ ಅತ್ತೆ ಮದ್ವೆಗೆ ಮುಂಚೆ ವಿಶಾಖ ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳಿದ್ರು. ನಮ್ಗೆ ಯಾಕೋ ಅವ್ರ ನಿರ್ಧಾರ ಸರಿ ಕಾಣ್ತಾ ಇಲ್ಲ. ವಿಶಾಖ ನಿಮ್ ಮಗಳು, ರಾಧಿಕನ ಅಕ್ಕ. ಅವಳನ್ನ ಮನೆ ಬಿಟ್ಟು ಹೋಗು ಅಂತ ಹೇಳೋದಕ್ಕೆ ನಮಗೆ ಯಾವ ಅಧಿಕಾರನೂ ಇಲ್ಲ ಅಲ್ವಾ? ನಿಮ್ಗೆ ಅವಳಿರೋದು ಇಷ್ಟ ಇಲ್ಲ ಅಂದ್ರೆ ನಾವೇನು ಫೋರ್ಸ್ ಮಾಡಕ್ ಆಗಲ್ಲ. ಆದ್ರೂ ನಿಮ್ ಬೀಗರಾಗಿ ನಾನೊಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹೇಳಿಮ್ಮ, ಪರವಾಗಿಲ್ಲ. ವಿಶಾಖ ಮದುವೆ ಮುಗಿಸ್ಕೊಂಡು ಹೋಗ್ಲಿ. ಚಿಕ್ಕ ವಯಸ್ಸಿಂದ ಅವಳು ರಾಧಿಕಾ ಇಬ್ರು ಒಟ್ಟಿಗೆ ಬೆಳೆದವ್ರಲ್ವಾ. ಈಗ ಮದುವೆ ಸಮಯದಲ್ಲಿ ಅಕ್ಕ ತಂಗಿ ಮನ್ಸು ಮುರಿಯೋದಕ್ಕೆ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಅವರಿಬ್ರು ಸಂತೋಷನ ಹಾಳು ಮಾಡೋದಕ್ಕೆ ನಾವ್ಯಾರು ಹೇಳಿ? ನೋಡಿಮ್ಮ, ಅವರು ನನ್ನ ಮಗಳಾಗಿ ನನ್ನ ಮನೇಲಿರೋದು ನನಗಿಷ್ಟ ಇಲ್ಲ.